ಇನ್ನು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ನೀಡಿ ಹೊಸ ರಾಜಕೀಯ ಚಳುವಳಿಯನ್ನು ಈಗ ಅಣ್ಣಾಮಲೈ ಆರಂಭಿಸಿದ್ದಾರೆ. ನೋಡಿ, ಈ ವಿಚಾರದಲ್ಲಿ ಬಹಳ ಚರ್ಚೆ ಆಗ್ತಾ ಇದೆ. ಯಾಕೆ ಅಂತಂದರೆ ರಾಷ್ಟ್ರೀಯ ಪಕ್ಷಕ್ಕೆ ಹೆಚ್ಚಿನ ಬೆಲೆಯನ್ನು ತಮಿಳುನಾಡಲ್ಲಿ ಕೊಡೋದಿಲ್ಲ. ಹಾಗಾಗಿ ಪ್ರಾದೇಶಿಕ ಪಕ್ಷವನ್ನು ಯಾರು ಕಟ್ತಾರೆ, ಅವರ ಫೇಸ್ ಹೇಗೆ, ಜನ ಹೇಗೆ ಅವರನ್ನ ನಂಬುತ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅಣ್ಣಾಮಲೈ ಅವರು ಬಿಜೆಪಿ ಬದಲಾಗಿ ಅವರದೇ ಸ್ವಂತ ಪಕ್ಷ ಕಟ್ಟಿದ್ದರೆ ಇಷ್ಟೊತ್ತಿಗೆ ಅಧಿಕಾರದಲ್ಲಿ ಇರ್ತಾ ಇದ್ರು ಅನ್ನುವಂಥ ಮಾತುಗಳಿದೆ. ಹಾಗಾಗಿ ಈಗ ಬಿಜೆಪಿಯ ಪ್ರಾಥಮಿಕ ಸದಸ್ಯ ತೊರೆದು ಅವರದ್ದೇ ಆದಂಥ ಪಕ್ಷವನ್ನು ಕಟ್ಕೊಂಡು ಈಗ ಆಂದೋಲನವನ್ನು ಶುರು ಮಾಡ್ತಾ ಇದ್ದಾರಂತೆ. ಹೇಗೆ ನೋಡಿ. ಬಿಜೆಪಿ ಪಕ್ಷದಿಂದ ಹೊರಬಂದ ಅಣ್ಣಾಮಲೈ, ಮಾಜಿ ಐಪಿಎಸ್ ಹೊಸ ರಾಜಕೀಯ ಚಳುವಳಿ. ಅಣ್ಣಾಮಲೈ ರಾಜಕೀಯ ಕ್ರಾಂತಿಗೆ ವ್ಯಾಪಕ ಬಲ. ಕಳೆದ 10 ಗಂಟೆಯಲ್ಲಿ 10 ಲಕ್ಷಕ್ಕೂ ಹೆಚ್ಚು ನೋಂದಣಿ. ತಮಿಳುನಾಡು ಬಿಜೆಪಿಯ ಮಾಜಿ ರಾಜ್ಯ ಅಧ್ಯಕ್ಷ ಅಣ್ಣಾಮಲೈ ಬಿಜೆಪಿ ಪಕ್ಷಕ್ಕೆ ರಾಜೀನಾಮೆ ನೀಡಿ ಹೊಸ ರಾಜಕೀಯ ಆಂದೋಲನ ಆರಂಭಿಸಿದ್ದಾರೆ. ವಿದಿ ಲೀಡರ್ಸ್ ಎಂಬ ಆಂದೋಲನ ಶುರು ಮಾಡಿದ್ದು, ಆಂದೋಲನಕ್ಕೆ ಸೇರುವಂತೆ ಜನರನ್ನ ಮನವಿ ಮಾಡಿಕೊಂಡಿದ್ರು. ಈ ಆಂದೋಲನಕ್ಕೆ ಈಗ ಅಭೂತಪೂರ್ವ ಸ್ಪಂದನೆ ಸಿಕ್ಕಿದ್ದು, ಕೆಲ ಗಂಟೆಗಳಲ್ಲೇ 10 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರು ನೋಂದಾಯಿಸಿಕೊಂಡಿದ್ದಾರೆ. ಈ ಬಗ್ಗೆ ಎಕ್ಸ್ ಖಾತೆಯಲ್ಲಿ ಮಾಜಿ ಐಪಿಎಸ್ ಅಣ್ಣಾಮಲೈ ಮಾಹಿತಿ ಹಂಚಿಕೊಂಡಿದ್ದಾರೆ. ಆಂದೋಲನವು ಒಂದು ಪ್ರಮುಖ ಮೈಲಿಗಲ್ಲನ್ನ ಸಾಧಿಸಿದೆ ಅಂತ ಪೋಸ್ಟ್ ಮಾಡಿದ್ದಾರೆ. ನಮ್ಮ ರಾಜಕೀಯ ಚಳುವಳಿಯು ಕೇವಲ 10 ಗಂಟೆಗಳಲ್ಲಿ 10 ಲಕ್ಷಕ್ಕೂ ಹೆಚ್ಚು ಸ್ವಯಂ ಸೇವಕರನ್ನ ನೋಂದಾಯಿಸಿಕೊಳ್ಳುವ ಮೂಲಕ ಹೊಸ ಮೈಲಿಗಲ್ಲು ಸಾಧಿಸಿದೆ. ಈ ಪ್ರತಿಕ್ರಿಯೆಯು ಚಳುವಳಿಯ ಮೇಲಿನ ಸಾರ್ವಜನಿಕ ನಂಬಿಕೆಯ ಪ್ರತಿಬಿಂಬವಾಗಿದೆ. ಈ ಚಳುವಳಿಯ ಮೇಲೆ ನಂಬಿಕೆ ಇಟ್ಟ ಪ್ರತಿಯೊಬ್ಬರಿಗೂ ಕೃತಜ್ಞತೆಗಳು ಅಂತ ಪೋಸ್ಟ್ ಮಾಡಿದ್ದಾರೆ. ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನ ಕೊಟ್ಟಂತಹ ಅಣ್ಣಾಮಲೈ ನಮ್ಮ ರಾಜಕೀಯ ಚಳವಳಿ ಹೆಸರಿನಲ್ಲಿ ಒಂದು ಹೊಸ ರಾಜಕೀಯ ಚಳವಳಿಯನ್ನ ತಮಿಳುನಾಡಿನಲ್ಲಿ ಶುರು ಮಾಡಿದ್ರು. ಇದಕ್ಕೆ ನೋಂದಣಿ ಆಗಲು ಕೂಡ ಅವರು ಸಾರ್ವಜನಿಕರಿಗೆ ಮನವಿಯನ್ನ ಕೂಡ ಮಾಡಿಕೊಂಡಿದ್ರು. ಈ ಮನವಿಯ ಬೆನ್ನಲ್ಲೇ ಅಂದ್ರೆ ಕಳೆದ 10 ಗಂಟೆಗಳಲ್ಲಿ 10 ಲಕ್ಷಕ್ಕಿಂತ ಹೆಚ್ಚು ಜನರು ನೋಂದಣಿ ಮಾಡಿಕೊಂಡಿದ್ದಾರೆ. ಆ ಮೂಲಕ ವ್ಯಾಪಕವಾದಂತಹ ಬೆಂಬಲ ಈಗ ಅಣ್ಣಾಮಲೈ ಹೋರಾಟಕ್ಕೆ ಸಿಕ್ಕಿರುವಂತದ್ದು. ನಟ ವಿಜಯ್ ಆದ ಬಳಿಕ ಅಂದ್ರೆ ಅವರ ಟಿವಿಕೆಯ ಹೊಸ ರಾಜಕೀಯ ಹೋರಾಟ ಆದ ಬಳಿಕ ಈಗ ಅಣ್ಣಾಮಲೈ ಕೂಡ ಒಂದು ಹೊಸ ರಾಜಕೀಯ ಹೋರಾಟ ಅಥವಾ ಸಂಚಲನ ತಮಿಳುನಾಡಿನಲ್ಲಿ ಸೃಷ್ಟಿ ಮಾಡಿದ್ದು, ಈಗ ಬಹಳ ದೊಡ್ಡ ಪ್ರಮಾಣದ ಬೆಂಬಲ ಅವ್ರಿಗೂ ಕೂಡ ಸಿಗ್ತಾ ಇದೆ. ಅಣ್ಣಾಮಲೈಗಾಗಿ ವಿಶೇಷ ಪೂಜೆ, ಕಾಮಾಕ್ಷಿ ದೇವಾಲಯದಲ್ಲಿ ಪ್ರಾರ್ಥನೆ. ಇನ್ನು ತಮಿಳುನಾಡಿನಲ್ಲಿ ಅಣ್ಣಾಮಲೈ ಅವರ ಹೊಸ ಚಳುವಳಿಯ ಯಶಸ್ಸು ಮತ್ತು ಬೆಳವಣಿಗೆಗಾಗಿ ಸ್ವಯಂ ಸೇವಕರು ಕಾಂಚೀಪುರಂನ ಕಾಮಾಕ್ಷಿ ಅಮ್ಮನ್ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿದ್ರು. ನಿನ್ನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅಣ್ಣಾಮಲೈ ಅವರು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ನೀಡಿದ ರಾಜೀನಾಮೆಯನ್ನ ಅಂಗೀಕರಿಸಿದ್ರು. ಅಣ್ಣಾಮಲೈ ತಮ್ಮ ರಾಜೀನಾಮೆ ಪತ್ರದಲ್ಲಿ ವರ್ಷಗಳಲ್ಲಿ ಬಿಜೆಪಿ ನಾಯಕತ್ವ ನೀಡಿದ ಬೆಂಬಲಕ್ಕಾಗಿ ಧನ್ಯವಾದಗಳನ್ನ ಅರ್ಪಿಸಿದ್ರು. ರಾಜೀನಾಮೆ ಬೆನ್ನಲ್ಲೇ ವಿದಿ ಲೀಡರ್ಸ್ ಆಂದೋಲನ ಹೆಸರಿನಲ್ಲಿ ರಾಜಕೀಯ ಚಳುವಳಿ ಆರಂಭಿಸಿದ್ದು, ಹೊಸ ಹೋರಾಟಕ್ಕೆ ಬೆಂಬಲಿಸುವಂತೆ ಕರೆ ನೀಡಿದ್ರು. ಇದಕ್ಕೆ ವ್ಯಾಪಕ ಬೆಂಬಲ ವ್ಯಕ್ತವಾಗ್ತಾ ಇದ್ದು, ಸಿಎಂ ವಿಜಯ್ ಟಿವಿಕೆ ಆರಂಭಿಸಿ ಯಶಸ್ಸು ಕಂಡ ಬಳಿಕ ಅಣ್ಣಾಮಲೈ ಕೂಡ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಇತಿಹಾಸ ಸೃಷ್ಟಿಸಲು ಮುಂದಾಗಿದ್ದು, ಮುಂದೆ ಈ ಬೆಂಬಲ ಹೀಗೆ ಇರುತ್ತಾ ನೋಡಬೇಕಿದೆ. ಶಬ್ಬೀರ್, ಪಬ್ಲಿಕ್ ಟಿವಿ, ನವದೆಹಲಿ.